ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರಿಗೆ, ಅಹಿಂದ ನಾಯಕ ಸಿದ್ದರಾಮಯ್ಯಂಗೆ, ಅಹಿಂದ ನಾಯಕ ಸಿದ್ದರಾಮಯ್ಯಂಗೆ, ಅಹಿಂದ ನಾಯಕ ಸಿದ್ದರಾಮಯ್ಯಂಗೆ, ದಾಖಲೆ ಬಜೆಟ್ ಮಂಡಿಸುತ್ತಿರುವ ಸಿದ್ದರಾಮಯ್ಯಂಗೆ, ದಾಖಲೆ ಬಜೆಟ್ ಮಂಡಿಸುತ್ತಿರುವ ಸಿದ್ದರಾಮಯ್ಯಂಗೆ, ಅಹಿಂದ ಸಿದ್ದರಾಮಯ್ಯಂಗೆ, ಕರ್ನಾಟಕದ ಹುಲಿ ಸಿದ್ದರಾಮಯ್ಯಂಗೆ, ಸಿದ್ದರಾಮಯ್ಯಂಗೆ, ದಾಖಲೆ ಬಜೆಟ್ ಮಂಡಿಸುತ್ತಿರುವ ಸಿದ್ದರಾಮಯ್ಯಂಗೆ, ಮೈಸೂರಿನವರ ಪುತ್ರ ಚಾಮುಂಡೇಶ್ವರಿ ವರುಣ ಮಹಾರಾಜ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರಿಗೆ, ಶ್ರೀ ಸಿದ್ದರಾಮಯ್ಯ ಸಾಹೇಬ್ರಿಗೆ, ದಾಖಲೆ 16ನೇ ಬಜೆಟ್ ಮಂಡಿಸುತ್ತಿರುವ ಸಿದ್ದರಾಮಯ್ಯ ಸಾಹೇಬ್ರಿಗೆ, ದಾಖಲೆ 16ನೇ ಬಜೆಟ್ ಮಂಡಿಸುತ್ತಿರುವ ಸಿದ್ದರಾಮಯ್ಯ ಸಾಹೇಬ್ರಿಗೆ, ದಾಖಲೆ ಬಜೆಟ್ ಮಂಡಿಸುತ್ತಿರುವ ಸಿದ್ದರಾಮಯ್ಯ ಸಾಹೇಬ್ರಿಗೆ, ಕರ್ನಾಟಕದ ಹುಲಿ ಸಿದ್ದರಾಮಯ್ಯ ಸಾಹೇಬ್ರಿಗೆ, ಕರ್ನಾಟಕದ ಹುಲಿ ಸಿದ್ದರಾಮಯ್ಯಂಗೆ. ಇದು 16ನೇ ಬಜೆಟ್. ಹಾಗಾಗಿ ರಾಜ್ಯದ ಜನತೆಗೆ ಶುಭವಾಗ್ಲಿ ಅಂತೇಳಿ ನಾವು ತಾಯಿ ಚಾಮುಂಡೇಶ್ವರಿ ಅವರನ್ನ ಹಬ್ಬದ ನಂತರ ಬೇಡ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ಮೇಡಮ್. ಹೇಳ್ತಾ ಇದ್ರಿ ಕುರಿ ಲೆಕ್ಕ ಹಾಕೋದಕ್ ಬಂದಿಲ್ಲ, ಬಟ್ ಇವಾಗ ಆ ರೀತಿಯ ಟೀಕೆಗಳು ಕೂಡ ಕೇಳಿ ಬರ್ತಾ ಇದ್ವು ಅವ್ರಿಗೆ. ಸೊ ಈಗ ಬಜೆಟ್ 16ನೇ ಬಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ, ಆ ಖುಷಿಗೆ ಮೇಡಮ್ ವಿರೋಧ ಪಕ್ಷದವರು ವಿರೋಧ ಮಾಡಲೇಬೇಕು, ನಾವು ಆಡಳಿತ ಪಕ್ಷದವ್ರು ಆಡಳಿತ ಮಾಡಲೇಬೇಕು. ವಿರೋಧ ಪಕ್ಷದವ್ರು ವಿರೋಧ ಮಾಡಲಿಲ್ಲ ಅಂದರೆ ಆಡಳಿತ ಮಾಡೋರಿಗೆ ಹುಮ್ಮಸ್ಸಿರಲ್ಲ. ಏನೇ ಟೀಕೆ ಟಿಪ್ಪಣಿ ಇದ್ರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರಾಗವಾಗಿ ಅದನ್ನು ತಾಳ್ಮೆಯಿಂದ ಜಾಳ್ಮೆಯಿಂದ ಅವರ ರಾಜಕೀಯ ಇಚ್ಛಾಶಕ್ತಿಯಿಂದ ಈ ಬಾರಿ ಬಡ್ಜೆಟ್ನ ಮಂಡಿಸ್ತಾ ಇದ್ದಾರೆ. ಹೌದು ಮೇಡಮ್, ಹೌದು, ಖಂಡಿತ ಖಂಡಿತ. ಯಾಕೆಂತಂದರೆ ಈ ರಾಜ್ಯದಲ್ಲಿ ಒಬ್ಬ ಕಟ್ಟಕಡೆಯ ವ್ಯಕ್ತಿನೂ ಮುಖ್ಯಮಂತ್ರಿ ಆಗ್ಬೋದು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಏನು ಸಂವಿಧಾನದ ಅಡಿಯಲ್ಲಿ ಯಾರು ಏನು ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಈ 16ನೇ ಬಜೆಟ್ ಮಂಡನೆ ಮಾಡಿದ್ದಾರೆ, ಇದರ ಮಧ್ಯೆ ಈಗ ಸಿಎಂ ಬದಲಾವಣೆಯ ಬಗ್ಗೆನೂ ಚರ್ಚೆ ಇದೆ. ಸೊ ತಾವೇನು ಹೇಳ್ತೀರಿ ಇದರ ಬಗ್ಗೆ? ಮುಖ್ಯಮಂತ್ರಿಗಳು ತಾವಾಗೆ ಇಳಿದ್ರೆ ಮಾತ್ರ ಮೇಡಮ್, ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಈ ರಾಜ್ಯದ ಜನತೆ ಅವ್ರಿಗೆ 5 ವರ್ಷ ಮುಖ್ಯಮಂತ್ರಿ ಆಗಲಿ ಅಂತೇಳಿ ಆಶೀರ್ವಾದ ಮಾಡಿರೋದು, ಆಯ್ತಾ ಮೇಡಮ್? ಈ ರಾಜ್ಯದ ಜನತೆ ತೀರ್ಮಾನ ಮಾಡಬೇಕು. ಎಲ್ಲ ಕೂತ್ಕೊಂಡು ಎಲ್ಲೋ ಚಿಂತಿಸ್ತಾರೆ ಹಂಗೆ ಹಿಂಗೆ ಅಂತಂದ್ರೆ ಆಗಲ್ಲ. ಈಗ ಮೊನ್ನೆ ಕೋಡಿಮಠ ಸ್ವಾಮೀಜಿಯವರು 2013ರಲ್ಲಿ ಮುಖ್ಯಮಂತ್ರಿ ಆಗಿದ್ರು. ಮುಖ್ಯಮಂತ್ರಿ ಆಗಿ ಚಾಮರಾಜನಗರಕ್ಕೆ ಹೋಗಿದ್ರು. ಇದೇ ಕೋಡಿಮಠ ಸ್ವಾಮೀಜಿ ಮುಖ್ಯಮಂತ್ರಿಯವರು ಚಾಮರಾಜನಗರಕ್ಕೆ ಹೋದ್ರೆ ಕಳ್ಕೊತಾರೆ ಅಂತ ಹೇಳಿದರು, ಮುಖ್ಯಮಂತ್ರಿಯಿಂದ ಇಳಿತಾರೆ ಅಂತ. ಅವ್ರಿಗೆ ನಾನು ಚಾಲೆಂಜ್ ಮಾಡಿದ್ದೆ, ಯಾರಿಗೆ? ಕೋಡಿಮಠ ಸ್ವಾಮೀಜಿಯವ್ರಿಗೆ. ಕೋಡಿಮಠ ಸ್ವಾಮೀಜಿಯವರೇ, ನೀವು ಹೇಳಿರೋದೇನಾದ್ರು ಸತ್ಯ ಆಯಿತು ಅಂದರೆ ವಿಧಾನಸೌಧದ ಮುಂದೆ ನಾನು ಎಡದಾಕಿ ಕತ್ತರಿಸ್ಕೊತೀನಿ, ಇಲ್ಲ ಅಂದರೆ ನಿಮ್ಮ ನಾಲ್ಗೆ ಕತ್ತರಿಸ್ಕೊಳ್ಳೋಕ್ಕೆ ರೆಡಿ ಇದ್ದೀರಾ ಅಂತ ಅವ್ರಿಗೆ ಓಪನ್ ಚಾಲೆಂಜ್ ಹಾಕಿದೆ. ಕೋಡಿಮಠದ ಸ್ವಾಮೀಜಿದು ಏನೂ ನಡೀಲಿಲ್ಲ. ಇದು ರಾಜ್ಯದ ಜನತೆ ಸಿದ್ದರಾಮಯ್ಯ ಸಾಹೇಬರಿಗೆ ಆಶೀರ್ವಾದ ಮಾಡಿದ್ದಾರೆ, ಅವ್ರನ್ನ ಗೌರವಯುತವಾಗಿ ನಡೆಸ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ವರುಣ ಕ್ಷೇತ್ರದ ಮಾತು. ಕ್ಯಾಮರಾ ಪರ್ಸನ್ ಶ್ರೀಕಾಂತ್ ಜೊತೆ ಪವಿತ್ರ ಕಡತಲ, ಪಬ್ಲಿಕ್ ಟಿವಿ, ಬೆಂಗಳೂರು.